ನಮಸ್ತೆ ಫ್ರೆಂಡ್ಸ್, ಇವತ್ತು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂದ್ಬಿಟ್ಟು ಬ್ರೆಡ್, ಎಗ್ ಆ್ಯಂಡ್ ಚೀಸ್ ತಂದಿದ್ದೀನಿ. ಸೊ ಇದು ಅಮೂಲ್ ಚೀಸು, ಇದು ಚಿಕ್ಕದು, ಒಂದು 17 ರುಪೀಸ್ಗೆ ಬಂತು. ಸೊ 6 ಮೊಟ್ಟೆ ತಂದಿದ್ದೀನಿ, ಅರ್ಧ ಪೌಂಡ್ ಬ್ರೆಡ್ ತಂದಿದ್ದೀನಿ. ಸೊ ಮಾಡೋಣ. ಸೊ ಈಗ ಈರುಳ್ಳಿ ಟೊಮೊಟೊ ಹೆಚ್ಕೊತಾ ಇದ್ದೀನಿ. ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ, ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಬಂದಿದ್ದಾನೆ. ಸೊ ಎಷ್ಟು ಚೆನ್ನಾಗಿ ಈರುಳ್ಳಿ ಹೆಚ್ತಾನೆ ನೋಡಬೇಕು. ಸೊ ಈರುಳ್ಳಿ ಹೆಚ್ತಾ ಇದ್ದಾನೆ. ನನ್ನ ಮಗ ಹೆಚ್ತೀನಿ ಅಂದ್ಬಿಟ್ಟು ಹೋದವನು ನನಗೆ ಬಿಟ್ಟ. ಅವ್ನು ಜಸ್ಟ್ ಒಂದು ಈರುಳ್ಳಿದು ಸಿಪ್ಪೆ ಬಿಡಿಸ್ಲಿಲ್ಲ. ಲಾಸ್ಟಾಗಿ ನಾನೇ ಹೆಚ್ತಾ ಇದ್ದೀನಿ. ಈಗ ನಾನು ಈರುಳ್ಳಿ ಹೆಚ್ತಾ ಇದ್ದೀನಿ. ನನ್ನ ಮಗ ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಬ್ರೆಡ್ನ ರೋಸ್ಟ್ ಮಾಡ್ಕೊತಾ ಇದ್ದಾನೆ. ಜಸ್ಟ್ ಹಿಂಗೆ ರೋಸ್ಟ್ ಮಾಡ್ತಾ ಇದ್ದಾನೆ. ಯಾಕಂದರೆ ಇಬ್ರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೀವಿ ಚಕ ಅಂತ. ಎರಡು ಸೈಡೂ ನೀಟಾಗಿ ರೋಸ್ಟ್ ಮಾಡಬೇಕು ನೋಡಿ. ಇಷ್ಟೇ, ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಒಂದು 3ರಿಂದ 4 ತೊಗೊಂಡಿದ್ದೀನಿ. ಈಗ ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ ಸಣ್ಣಕ್ಕೆ. ನನಗೆ ಅಷ್ಟು ಸಣ್ಣದಾಗಿ ಹೆಚ್ಚಾಗಿ ಬರಲ್ಲ ಕೊತ್ತಂಬರಿ, ಯಾವುದೇ ಅದು ತೀರ ಸಣ್ಣಗೆ ಬರಲ್ಲ, ಬಟ್ ಹೆಚ್ತಾ ಇದ್ದೀನಿ ನೋಡಿ. ಈಗ ಏನೇನು ಬೇಕು ಅದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಬ್ರೆಡ್ ರೋಸ್ಟ್ ಆಗಿದೆ. ಈಗ ಮಾಡೋಕ್ಕೆ ತವಾ ಬಿಸಿ ಮಾಡ್ತಾಯಿದ್ದೀನಿ. ಈಗ ಫಸ್ಟು ಒಂದು ಬೌಲ್ಗೆ ಮೊಟ್ಟೆ, 2 ಮೊಟ್ಟೆ ಹುರಿದಾಕೊತಾ ಇದ್ದೀನಿ. ಮೊಟ್ಟೆ ಹುರಿದಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ನೀಟಾಗಿ ಬಿಸಿ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಆಮ್ಲೆಟ್ ನೀಟಾಗಿ ಇದ್ದೊಳ್ಳಿ ಅಂತ. ತವಾ ಸ್ವಲ್ಪ ಹಳೇದಾಗಿಬಿಟ್ಟಿದೆ, ಕಚ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇದು ಕಾಯಿಬಿಟ್ಟಿದ್ದೇನೆ, ಮತ್ತೆ ಒಂದು ಸ್ವಲ್ಪ ಕಾಯಿ. ಅಷ್ಟರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಹಾಕ್ತಾಯಿದ್ದೀನಿ, ಯಾಕಂದರೆ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೆ, ಅದಕ್ಕೋಸ್ಕರ. ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಟೊಮೊಟೊ, ಈರುಳ್ಳಿ ಹೆಚ್ಚಿರೋದು. ನೀವು ಈರುಳ್ಳಿ ಎಷ್ಟು ಹಾಕಿದ್ರೂ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ನಮ್ಮನೇಲಿ ನನ್ನ ಮಗ ಸಾಲ್ಟ್ ಜಾಸ್ತಿ ತಿಂತಾನೆ, ನಾನು ಸ್ವಲ್ಪ ಕಮ್ಮಿ. ಅದರ ಚೆನ್ನಾಗಿ ಇದನ್ನು ಬಿಸ್ಕ್ ಮಾಡಬೇಕು. ನೀವೆಷ್ಟು ಚೆನ್ನಾಗಿ ತಿರ್ಸ್ತೀರೋ ಅಷ್ಟು ಫ್ಲಫಿಯಾಗಿ ಬರುತ್ತೆ. ನಾನು ಎಲ್ಲ ಕಡೆ ಬ್ರೆಡ್ ಆಮ್ಲೆಟ್ ಮಾಡೋದು ನೋಡಿದ್ದೀನಿ, ಬಟ್ ಎಲ್ಲನೂ ನೋಡಿ ನಾನು ಮನೆಯಲ್ಲಿ ಏನಿದೆಯೋ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ. ಚೀಸ್ ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ, ಬಿಕಾಸ್ ನನ್ನ ಮಗನಿಗೆ, ನನಗೂ ಚೀಸ್ ಅಂದರೆ ಇಷ್ಟ. ಸೊ ಅದಕ್ಕೆ ನೋಡಿ ಈ ಥರ ತಿರ್ಗಿಸ್ದಾಗಿದೆ. ಈಗ ಚೀಸ್ ಕಟ್ ಮಾಡ್ಕೊತಾ ಇದ್ದೀನಿ. ಆಗಿರೋದನ್ನ ಹೀಗೆ ಈ ಥರ ಹಾಕಿಬಿಟ್ಟು ಹೀಗೆ ಬ್ರೆಡ್ನ ಇದರಲ್ಲಿ ಈ ಥರ ಮಾಡಿ ಹಾಕಿದ್ದೀನಿ. ಸೊ ಈಗ ಇದ್ರ ಮೇಲೆ ಚೀಸ್ ತುರಿದಾಕ್ತೇನೆ. ಈ ಥರ ಹಾಕಿಬಿಟ್ಟು ಹೀಗೆ ಬ್ರೆಡ್ನ ಇದರಲ್ಲಿ ಈ ಥರ ಮಾಡಿ ಹಾಕಿದ್ದೀನಿ. ಸೊ ಈಗ ಇದ್ರ ಮೇಲೆ ಚೀಸ್ ತುರಿದಾಕ್ತೇನೆ. ಎಲ್ಲ ಕಡೆ ಚೀಸ್ ತುರಿದಾಕ್ತಾಯಿದ್ದೀನಿ. ಸೊ ಚೀಸ್ ತುರಿದು ಹಾಕಾಯಿತು ನೋಡಿ. ಚೀಸ್ ಬೇಗ ಮೆಲ್ಟ್ ಆಗುತ್ತೆ ನೋಡಿ. ನೋಡಿ ಹೀಗೆ ಮಡಚಬೇಕು ನೋಡಿ. ಈ ಥರ ಇದನ್ನು ಎತ್ಬಿಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ.
ಫೈನಲಿ ಹಿಂಗಾಗಿದೆ. ಈಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿ ಇದೆ. ನನ್ನ ಮಗ ಆಗಲೇ ರಿವ್ಯೂ ಕೊಟ್ಟಿದ್ದಾನೆ, ಸೊ ನಾನು ಹೇಳ್ತೀನಿ ಹೇಗಿದೆ ಅಂತ ತಿಂದು. ಮಗ ತಿಂತಾ ಇದ್ದಾನೆ, ಬಟ್ ಹೇಗಿದೆ ಅನ್ನೋದು ಅವನ್ನೇ ಕೇಳಬೇಕು. ಹೇಗಿದೆ ತುಷಾರ್? ಸಾಲ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಅದು ಹಸಿಮೆಣಸಿನ್ಕಾಯಿ ಪೀಸು ಸ್ವಲ್ಪ ಖಾರ ಆಗ್ತಿದೆ ಅಷ್ಟೇ. ಅವನಿಗೆ ಖಾರ ಕಮ್ಮಿ, ಆ ಖಾರ ಜಾಸ್ತಿ. ಸೊ ಟೋಟಲಿ ಪರ್ಫೆಕ್ಟ್, ಸೂಪರ್ ಆಗಿದೆ. ಟ್ರೈ ಮಾಡಿ ಮನೆಯಲ್ಲಿ ನೀವು ಒಂದ್ಸಲಿ. ಸೊ ಫೈನಲಿ ಹೇಗಿದೆ ಅಂತ ಬಿಸಿ ಬಿಸಿ ಆಗಿದೆ, ತಿಂದು ಹೇಳ್ತೀನಿ.